ಅದು ನಿನ್ನ ಅಪ್ಪ ರುದ್ರಕೋಪ. ಹೌದು. ಯಾಕೆ ಗೊತ್ತಾಯ್ತಾ ನಾನು? ಸುಳ್ಳಲ್ಲ, ನೀನ್ ಯಾರ ಅಜ್ಜಿ? ಸರಿ ನೆನ್ಪು ಮಾಡ್ಕೊಳ್ಳ. ಮೈಯೆಲ್ಲ ಮುಟ್ಟಿ ಮಾತಾಡ್ತ. ಯಾರು ನೀನು? ಯಾರ? ಸರಿ ನೆನ್ಪು ಮಾಡ್ಕೊಂಡು ನನ್ನ ನೋಡ್ಲಿಲ್ವ ನೀನು? ನೀನು ನೋಡಿ ನೆನಪು ನನಗಿಲ್ಲ. ಈ ಸುಂದರವಾದಂತ ಕೋಮಲ ನೀನು ಸುಟ್ಟು ಮುಖಕ್ಕೆ ಸುಂದರ ರೂಪು. ಚಂದ ಅಲ್ವಾ? ನೀನು ಒಯ್ಯಾರಕ್ಕೆ ಎಷ್ಟು ಬೆಂಕಿ ಹಾಕ್ಲಿಕ್ಕೆ ನೀನು ಈ ಪ್ರಾಯಕ್ಕೂ ನಿನಗೆ ಒಯ್ಯಾರ ಬೇಕಾ? ನಿನಗೆ ಗೊತ್ತಿಲ್ಲ, ಈಗಿನ ಕಾಲದಲ್ಲಿ ಎಳೆಯವರಿಗಿಂತ ಹಳೆಯವರು ವಯ್ಯಾರ ಮಾಡೋದೇ ಹೆಚ್ಚೀಗ. ನಾವು ಹಳೆಯವರು ವಯ್ಯಾರ ನೋಡಿಯೇ ಎಳೆಯವರಿಗೆ ವಯ್ಯಾರ ಮಾಡೋದು ನಿಲ್ಲಿಸಿ ಬಿಟ್ಟಿದ್ದು. ಒಂದೊಂದು ವಯ್ಯಾರ ಮಾಡ್ಕೊಂಡು ಒಂದೊಂದು ಬದಿ ಹಿಡ್ಕೊಂಡು ಹೀಗೆಲ್ಲ ಮತ್ತೆ ಬೇಕವರಿಗೆ ಈ ಪ್ರಾಯಕ್ಕೆ ರಗಳೆ ಬೇಡ. ನನ್ನ ಪರಿಚಯ ಸಿಗ್ಲಿಲ್ಲ ಅಂತ ಆಯ್ತು. ನೀನ್ ಯಾರ ನಿಮ್ಗೆ ಗೊತ್ತಾಗ್ಲಿಲ್ಲ. ಯಾವಾಗ ಹೀಗಾದದ್ದು? ಇದು ರೂಪ ಬದಲಾವಣೆ ಮಾಡಿ ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವರು ನೀವು. ನಿನ್ನ ಕರ್ಮ ನಿನ್ನದು, ಅದು ತಿನ್ನದು ಹೆಚ್ಚಾದ ಅಣಿಮಾದಿ ಅಷ್ಟಸಿದ್ಧಿ. ಹೌದು, ಅನ್ನ ಬಲ್ಲವರು ನೀವು. ಅದರಿಂದ ಈ ರೂಪವನ್ನ ತಾಳಿ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಹೋದದ್ದು. ಓ, ಅಜ್ಜಿ ರೂಪವನ್ನ ತಾಳಿ ಯಾರಿಗೆ ಗೊತ್ತಾಗಬಾರ್ದು ಅಂತ ಅಲ್ಲಿವರೆಗಾಗಿ ಹೋದೆ. ಹೌದು. ಏನಾಯ್ತು? ಅಲ್ಲಿ ಹೋದ್ನ, ಅಲ್ಲಿ ಹೋದ ತಕ್ಷಣ ನಾನು ಅಜ್ಜಿ ವೇಷ ಮಾಡ್ಕೊಂಡು ಬಂದು ಗೊತ್ತಾಯ್ತಾ? ನನಗೆ 4 ಕೊಟ್ರು. ಅವಸರದಲ್ಲಿ ಹುಟ್ಟಿದವ ನಾನು, ಅದರಲ್ಲೇ ಹುಟ್ಟಿದವ. ಹೌದು. ಮತ್ತೆಂತದ್ದು? ಮತ್ತೆಂತದ್ದು? ನಿನಗೆ 4 ಬಾರಿಸ್ಬೇಕು. ನಿನಗೆ ಉಂಟು. ಎಂತ ಕರ್ಮ ನಿನ್ನದು? 4 ನನಗೆ ಕೊಟ್ರ, ಕೊಟ್ಟ ಮೇಲೆ ಮತ್ತೆ ಊಟಕ್ಕೆ ಕೊಡಿಸಿದ್ರು ನನಗೆ. ನಿನಗೆ 4 ಕೊಟ್ಟೇ ಊಟಕ್ಕೆ ಹಾಕಿದ್ರ? ಮೊದಲು ಹಾಕಲಿಲ್ಲ ನನಗೆ. 4 ಕೊಟ್ಟು ಇನ್ನಿನ್ ಹೀಗೆ ಹೋಗ್ಬೇಡ, ಎಂತಾದ್ರು ಹಾಕಿ ಸ್ವಲ್ಪ ತಿನ್ಕೊಂಡು ಹೋಗು ಅಂತ ಹೇಳಿದ್ರು. ಸಿಕ್ಕಿದ್ದ ಅವಕಾಶ ಅಂತ ತಿಂದೆ. ಸರಿ ತಿಂದೆ. ಮತ್ತೆ 4 ಜನ ಬಂದ್ರು, ಮತ್ತೆ 4 ಕೊಟ್ಟು ಎಲ್ಲಿ ಉಂಟಂತ ನೋಡ್ತಾ ಇದ್ದೇನೆ. ಎಂತದ್ದು? ಅಲ್ಲ, ಮತ್ತೆ ನೀನು ಹೋದ ಕೆಲಸ ಆಗಲಿಲ್ಲ ಅಂತಂದ್ರೆ ಮತ್ತೆ ನೀನು ಯಾಕೆ? ನಾನು ಹೋದ್ಮೇಲೆ ಆಗಲೇ ಇರ್ತದ. 4 ಬಾರಿಸಿ ಕಳಿಸ್ಬೇಕು ನೀನು. ಯಾಕ ಬಾರ್ಸು? ನಾನು ಹೋದ್ಮೇಲೆ ಅಷ್ಟು ಊಟದಲ್ಲಿ ಬಿಡುವುದೇ ಇಲ್ಲ. ಮತ್ತೆ ವ್ಯವಸ್ಥೆ ಮಾಡ್ಕೊಂಡೇ ಬಂದಿದ್ದೇನೆ. ಏನು ವ್ಯವಸ್ಥೆ ಮಾಡಿದೆ? ನೋಡ ಆ ಕಡೆ ಕರ್ಕೊಂಡು ಬಂದಿದ್ದೇನೆ. ಓ, ಅವಳು ಕರ್ಕೊಂಡು ಬಂದೆ. ಅಪ್ಪ, ಈ ನಿನ್ನ ಅವಸರ ಕೊಡೋದು ಆಗಲಿಲ್ಲ. ಈಗ ಅವಸರದಲ್ಲಿ ಆಗ್ಬೇಕು. ಆಯ್ತು, ನಾನು ಅವಸರ ಯಾವತ್ತೇ ಆಗಲಿ ಹೆಣ್ಮಕ್ಳು ಮಲಗಿದ ಸ್ಥಳಕ್ಕೆ ಆ ರೀತಿ ಗಡಿಬಿಡಿಯಲ್ಲಿ ಪುರುಷರು ಯಾವತ್ತೂ ಹೋಗಬಾರ್ದು. ಹೌದಾ? ಯಾಕೆ? ತನ್ನ ಹೆಂಡತಿ ಮಲಗಿದ್ರು ಗಂಡ ಹೋಗುವಾಗ ಆಲೋಚನೆ ಮಾಡ್ಬೇಕಂತೆ. ಯಾಕಂತೆ? ಹೆಣ್ಮಕ್ಳು ಮಲಗಿದಾಗ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿರ್ತದೆ. ಹೌದಾ? ನನಗೆ ಗೊತ್ತಿಲ್ಲ. ನಾನು ಹೆಣ್ಣಲ್ವಾ, ಅದಕ್ಕೆ ಹೇಳಿದ್ದು ನಾನು. ನಾನು ಹೆಣ್ಣ. ನಿನಗೆ ಅನುಮಾನವ? ಅದು ನೀನು ಹೆಣ್ಣಲ್ಲ, ನೀನು ಹೆಂಗಸ. ಎಂತ ಹೆಂಗಸ? ನಾನೆಲ್ಲ ಸರಿ ಮಾಡ್ತೇನೆ. ಎಲ್ಲ ವ್ಯವಸ್ಥೆ ಆಯ್ತು. ಕರ್ಕೊಂಡು ಬಂದಿದ್ದೇನೆ. ನೀನು ಅವಳನ್ನು ಮಾತಾಡ್ಸು, ನಾನು ಇಲ್ಲೇ ಕೂತ್ಕೊಳ್ತೇನೆ. ನಾನು ಇಲ್ಲೇ ಕೂತ್ಕೊಳ್ತೇನೆ. ಯಾವ ಕರ್ಮಕ್ಕೆ ನೀನು ಕೂತ್ಕೊಳ್ಳು? ಯಾಕೆ? ಮತ್ತೆ ನೀನು ಯಾಕೆ? ನೀನು ನಾನು ಬೇಡವಾ? ನಿನ್ನ ಮುಗಿತೇನು? ಅದು ನಾನು ಕೂತ್ಕೊಳ್ತೇನೆ. ನನ್ನ ಕಣ್ಣು ಕಾಣುವುದಿಲ್ಲ. ನಿನಗೆ ಕಣ್ಣು ಕಾಣುವುದಿಲ್ಲ? ಕಣ್ಣು ಕಾಣುವುದಿಲ್ಲ. ನೀನು ಇಲ್ಲೇ ಕೂತ್ಕೊಳ್ತೀಯ. ಮತ್ತೇನಾದ್ರು ನೋಡಿದ್ರೆ? ನನ್ನ ಕಣ್ಣು ಕಾಣುವುದಿಲ್ಲ. ಯಾಕೆ? ಯಾರಿಗೆ? ನೀ ಮಾತಾಡ್ಸು. ನನ್ನ ಏನು ಅಷ್ಟು ತಿಳಿದೇ ಇದ್ದೇವೆ ಅಂತ ಮಾಡಿದ್ಯಾ? ನಿನಗೆ ಕಣ್ಣು ಕಾಣುದಿಲ್ಲ. ನಿನ್ನ ಸುಟ್ಟು ರೂಪಕ್ಕೆ ಒಳಗೆ ಜಾಗ್ರತೆ ಮಾಡು. ಅವಳಿಗೆ ಎಂತದ್ದು ಗೊತ್ತಿಲ್ಲ. ಒಂದು ನನಗೆಲ್ಲ ಅನುಭವ ಉಂಟು. ಮತ್ತೆಂತ? ಸಣ್ಣವಳು. ನಾನು ಸಣ್ಣವನೇ. ನೋವು ಮಾಡಬೇಡ ಮನಸ್ಸಿಗೆ. ಬ್ಯಾಟಿಂದ ಹೇಳಬೇಡ. ಓ ಸುಂದರಿ, ನಿನ್ನ ಕರ್ಮ ನೀನು ಯಾಕೆ ಬಂದೆ? ಓ ಸುಂದರಿ ಅಂತಿಲ್ಲ. ಸುಂದರಿ ಅಂತ ನಿನ್ನ ಕಲ್ತದ್ದ? ಅವಳನ್ನು ಕಲ್ತದ್ದು? ಬರಕ್ಕೆ. ಓ ಸುಂದರಿ, ನೀನು ಬಂದು ಮತ್ತೆ ಹೊಡಿತೇನೆ. ಬರಕ್ಕೆ. ಹಾಗಲ್ಲ ರಕ್ತಕೇಶಿ. ಅಂತ ಬರಬೇಡ ನೀನು. ರಕ್ತಕೇಶಿ ಮಾಯಾ ನಿದ್ರೆಯಿಂದ ಅವಳನ್ನು ಈವರೆಗೆ ಕರೆ ತಂದವಳಿದ್ದಾಳೆ. ಮಾಯಾ ನಿದ್ರೆಯನ್ನು ಹೋಗಲಾಡಿಸಿದ್ದಾಳೆ. ಮಲಗಿದಂತ